ಆದಮೇಲೆ ಕಡೆ 3 ದಿನ, ಮೊದಲನೇ ದಿನ, ಎರಡನೇ ದಿನ ಅನ್ನೋದು ಬರೋದಿಲ್ಲ. ಮೊದಲನೇ ದಿನದಿಂದ ಏನು ಹುಮ್ಮಸ್ಸಾಗಿದ್ರು ನಮ್ಮ ಕಾರ್ಯಕರ್ತರು, ಕೊನೆ ತನಕ ಇ ವಿ ಎಮ್ ಮುಚ್ತಾರಲ್ಲ, ಮುಚ್ಚಿ ಪ್ಯಾಕ್ ಮಾಡಿ ಕಳಿಸ್ತಾರಲ್ಲ, ಅಲ್ಲಿ ತನಕನೂ ಅದೇ ಹುಮ್ಮಸ್ಸಲ್ಲಿ ಇರ್ತಾರೆ. ಯಾಕೆಂದರೆ ಚುನಾವಣೆ ಇರ್ಬೋದು, ಒಂದು ಯಾವುದೇ ಒಂದು ಸ್ಪರ್ಧಾತ್ಮಕ ಒಂದು ಆಟಗಳಿರ್ಬೋದು, ಯಾವುದೇ ಒಂದು ಕ್ಷೇತ್ರ ಇದ್ರೂ ಕೂಡ ಯಾರೂ ಕೂಡ ಎದುರಾಳಿನ ಅಷ್ಟು ಸುಲಭವಾಗಿ ಅಂದರೆ ಒಂಥರ ನನಗೆ ಫೈಟೇ ಇಲ್ಲ ಆ ಥರ ಯಾರೂ ತಗೋಬಾರ್ದು. ನನ್ನ ಪ್ರಕಾರ ಗೆಲ್ಲೋದು ನಮ್ಮ ಗುರಿ ಏನಿದೆ, ನಾವು ಗೆಲ್ಲಬೇಕು, ಗೆಲ್ಲೋ ಕಡೆ ನಮ್ಮ ಹೆಜ್ಜೆನ ಹಾಕಬೇಕು. ಅದರಿಂದ 3 ದಿನವೂ ಇನ್ನೂ ಏನು ಪ್ರಯತ್ನ ಪಡಿದ್ವಿ, ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಮತದಾರನ ಅಂತಿಮವಾಗಿ ರೀಚ್ ಆಗೋಂಥ ಪ್ರಯತ್ನ ಮಾಡಿ. ಕ್ಷೇತ್ರದ ಮೂಲಭೂತ ಸಮಸ್ಯೆಗಳು ಈ ಸಾರಿ ಗೆದ್ದು ಬಂದರೆ ತಾವು ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀರಾ? ನಾನು ಅದನ್ನು ಹೇಳಿದ್ದೀನಲ್ಲ ಈಗಾಗಲೇ. ನನಗೆ ಏನು ಇಲ್ಲಿ ಪ್ರವಾಸೋದ್ಯಮ ಇದೆ, ಅದಕ್ಕಿಂತ ಹೆಚ್ಚಾಗಿ ನಿರುದ್ಯೋಗ ಸಮಸ್ಯೆ ಇದೆ, ಮತ್ತು ಆರೋಗ್ಯ, ಶಿಕ್ಷಣ, ಮತ್ತು ನಮ್ಮ ಬುಡಕಟ್ಟು ಜನಾಂಗದವರು, ಅವ್ರ ಕಾಡಿನಂಚಿನಲ್ಲಿರುವಂಥವ್ರು. ನಮ್ಮ ಯಾವುದೇ ಒಂದು ಸರ್ಕಾರದಲ್ಲಿ ಎಲ್ಲ ಒಂದು ಇಲಾಖೆ ಒಂದಾದರೆ ಅರಣ್ಯ ಇಲಾಖೆದೇ ಒಂದು ಕಾನೂನು ನೀತಿ. ಅಲ್ಲಿ ಅವರು ಕೊಡುವಂಥ ಅಲ್ಲಿ ಅವ್ರದ್ದು ಹುಟ್ಟಿ ಬೆಳೆದೋದವರು, ಅವರ ಇರುವಂಥ ಊರು ಕಾಡು ಅಂದರೆ ಅವರ ಸ್ವಂತ ಅವರೇನು ಪ್ರಾಣಿಗಳು ಬೇಟೆಯಾಗೋದಾಗಲಿ, ಮರಗಳ ಕಳ್ತನ ಮಾಡಲ್ಲ, ಅವರು ಅಲ್ಲಿ ವಾಸಿಸುವಂಥವ್ರು. ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಾಡಿಕೊಡ್ಬೇಕೇ ಹೊರತು ಅವ್ರಿಗೆ ಅನನುಕೂಲ ರೀತಿಯಲ್ಲಿ ಇದು ಏನು ನಮ್ಮ ಮಾನ್ಯ ಕೋರ್ಟ್ಗಳಿದೆ ಅಂತ ಒಂದು ಸಬೂಬು ಬೀಳೋವಂಥದ್ದು ಕೋರ್ಟ್ಗಳು, ಅದನ್ನೆಲ್ಲ ಒಂದು ನಿಮಿಷ ಅದನ್ನೆಲ್ಲ ಸಾಲ್ವ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಕಾರ್ಖಾನೆಗಳು ಹೆಚ್ಚಾಗಿ ಬಂದರೆ, ಗಾರ್ಮೆಂಟ್ಸ್ ಹೆಚ್ಚಾಗಿ ಬಂದರೆ ನಮ್ಮ ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ, ಮಹಿಳೆಯರಿಗೆ ವಿಶೇಷವಾಗಿ ತರುವಂಥ ಯೋಜನೆಗಳು, ಮತ್ತು ರೈಲ್ವೆ ಮಾರ್ಗಗಳದು ಹಲವಾರು ಯೋಜನೆಗಳು. ಹೆಚ್ಚೆಚ್ಚು ರೈಲ್ವೆ ಟೈಮಿಂಗ್ಸ್ ಮೈಸೂರು ಟು ನಗರ ಹಾಕಿದೆ, ಅಲ್ಲಿ ಕೆಲಸಕ್ಕೆ ಹೋಗೋವಂಥವ್ರಿಗೆ ಅನುಕೂಲ ಆಗೋಂಥದ್ದಾಗಿ ಹಲವಾರು ಯೋಜನೆಗಳಿದೆ. BJP ಮೈತ್ರಿ BJP ಏನು JDS ಜೊತೆ ಮೈತ್ರಿ ಮಾಡಿದೆ, ಅದು ಹೆಚ್ಚಾಗಿ ಅನುಕೂಲ ಆಗೋದು ನಮ್ಮ ಪಕ್ಷಕ್ಕೇ. ಈಗಾಗಲೇ ಅವರು ನೋಡ್ಬೋದು ಸಾಮಾನ್ಯತೆ ಕೊರತೆ ಇರೋದಂಥದ್ದು. ಅವರು ಎಲ್ಲೋ ಒಂದು ಕಡೆ ಅದು 2 ಕಡೆ ಎರಡೂ ಒಟ್ಟಾಗಿ ಜಂಟಿ ಪ್ರಚಾರ ಮಾಡ್ತಿದ್ದೀನಿ. ಎಲ್ಲ ಕಡೆ ಅವರು ಏಕಾಂಗಿಯಾಗಿ ಮಾಡ್ತಾ ಇರೋವಂಥದ್ದು, ಅದರಿಂದ ಲಾಭ ನಮಗೆ ಹೆಚ್ಚಾಗ್ಬೋದು. ನೋಡಿ, ಅದು ಪದನೇ ಒಂದು ಸಂವಿಧಾನ ಪದ ಅಲ್ಲ, ಅದು ಸಂವಿಧಾನಕ್ಕೆ ಬಳಸುವಂತಿಲ್ಲ ಅಂತಲೇ ಹೇಳಿರೋಂಥದ್ದು. ಅದನ್ನು ಅವರು ಹೇಳಿರೋದಕ್ಕೆ ಜನಾಂಗನೇ ಉತ್ತರ ಕೊಡುವಂಥದ್ದು. ಅದನ್ನು ಕೊಡುವಂಥ ತೀರ್ಮಾನ ಜನಾಂಗ ಮಾಡುತ್ತೆ. ಸರ್, ಕೊನೆಯದಾಗಿ ತಾವು ಈ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ತಮ್ಮ ಮತದಾರರಿಗೆ ಏನು ಸಂದೇಶ ಕೊಡಿ? ನಾನು ಅವ್ರಿಗೆ ಯಾವತ್ತು ಹೇಳೋಂಥದ್ದು, ನನಗೆ ಒಂದು ಬಾರಿ ಆಶೀರ್ವಾದ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ, ತಮ್ಮೆಲ್ಲರ ಒಳಿತಿಗಾಗಿ ನಾನು ನಿಮ್ಮ ಮನೆ ಮಗನಾಗಿ ಕೆಲಸವನ್ನು ಮಾಡ್ತೇನೆ. ನಾನು ಯಾವತ್ತೂ ಕೂಡ ಹೇಳಿದ್ನಲ್ಲ, ನಿಸ್ವಾರ್ಥದಿಂದ, ಯಾವುದೇ ಸ್ವಾರ್ಥ ಇಟ್ಕೊಳ್ಳೋದೇನೆ ಸಂವಿಧಾನಬದ್ಧವಾಗಿ ನಾನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇನೆ. ತಮ್ಮಲ್ಲಿ ಒಬ್ಬನಾಗಿ ಈ ನಗರ ಲೋಕಸಭೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ದುಡಿತೇನೆ ಅನ್ನೋ ಭರವಸೆಯನ್ನು ಕೊಡ್ತೇನೆ.